ಸತ್ಯಮೇವ ಜಯತೆ. ಆನಂದ ಶರ್ಮಾ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸುತ್ತಾ ರಾಜ್ಯದ ಹಿತಕ್ಕಾಗಿ ನನ್ನನ್ನು ಸಂಪೂರ್ಣವಾಗಿ ಮುಡಿಪಾಗಿಟ್ಟು ನನಗೆ ವಹಿಸಿರತಕ್ಕ ಜವಾಬ್ದಾರಿಯನ್ನು ಕಾಯ ವಾಚ ಮನಸ ಸಂವಿಧಾನದ ತತ್ವಗಳಿಗೆ ಅನುಗುಣವಾಗಿ ನಿಷ್ಠೆಯಿಂದ ನಿರ್ವಹಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್. ಅತಿರಥ ಮಹಾರಥರಂತ ಪಕ್ಷಿಗಳಿಗೆ ಸೊಪ್ಪು ಹಾಕಿ 25 ವರ್ಷಗಳ ನಂತರ ಜನತೆ ನಿಮ್ಗೆ ಸರ್ಕಾರ ರಚಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದ್ರ ಗುಟ್ಟೇನು ಅಂತ ಹೇಳ್ತೀರಾ ಸರ್? ಗುಟ್ಟುಗಳನ್ನಿಟ್ಟುಕೊಂಡು ಸರ್ಕಾರ ರಚನೆ ಮಾಡುವುದಕ್ಕೆ ನಮ್ಮದು ಗುಪ್ತಚಾರರ ಪಕ್ಷ ಅಲ್ಲ. ಒಂದು ಸರ್ಕಾರದ ಅಳಿವು ಉಳಿವು ಜನತೆ ತಗೊಳ್ಳೋ ತೀರ್ಮಾನದ ಮೇಲೆ ನಿಂತಿರುತ್ತೆ. ಅದರ ಪ್ರತಿಫಲನೇ ನಮ್ಮ ಸರ್ಕಾರದ ಉದಯ. ಹೊಸದಾಗಿ ಅಧಿಕಾರಕ್ಕೆ ಬಂದಿರೋ ನೀವು ಜನತೆಗೆ ಏನ್ ಹೇಳ್ತೀರಾ? ಶಾಂತಿ ಹಾಗೂ ಸೌಹಾರ್ದಯುತ ವಾತಾವರಣ ಗಾಂಧೀಜಿಯವರ ಕನಸಾಗಿದ್ದ ರಾಮರಾಜ್ಯದ ಸ್ಥಾಪನೆ. ಯಾವುದೇ ಪಕ್ಷ ಆದರೂ ಭೂಗತ ಲೋಕದ ಸಂಪರ್ಕ ಇಲ್ಲದೆ ಸರ್ಕಾರ ನಡೆಸೋದು ಕಷ್ಟ ಅಂತ ಸಾಬೀತಾಗಿದೆ. ಅರಸು ಕಾಲದ MP ಜಯರಾಜ್, ಕೊತ್ವಾಲ್ ರಾಮಚಂದ್ರ, ಹೀಗೆ. ಇದು ಶುದ್ಧ ನಾನ್ಸೆನ್ಸ್. ನಮ್ದೇನು ಸರ್ವಾಧಿಕಾರಿ ಸಾಮ್ರಾಜ್ಯನ ಇಲ್ಲ ಗೂಂಡಾ ರಾಜ್ಯನ? ಪವಿತ್ರವಾದ ಪ್ರಜಾಪ್ರಭುತ್ವ ನಮ್ದು. ಜನತೆ ಕೊಟ್ಟಿರೋ ಅಧಿಕಾರದಲ್ಲಿ ಕೂತ್ಕೊಂಡು ಕತ್ತಿ ಮಸಿಯೋದು, ಲಾಂಗ್ ಮಸಿಯೋದಕ್ಕೆ ನಾವು ಹಿಟ್ಲರೂ ಅಲ್ಲ, ಸದ್ದಾಂ ಹುಸೇನೂ ಅಲ್ಲ. ಕಾನೂನಿಗೆ ವಿರೋಧವಾಗಿ ನಡ್ಕೊಳ್ಳೋರು ಯಾರೇ ಇರಬಹುದು, ಅಂತಹವ್ರನ್ನ ನಮ್ಮ ಸರ್ಕಾರ ಸದೆ ಬಡಿಯುತ್ತೆ, ಸಿಗದು ತೋರಣ ಕಟ್ಟುತ್ತೆ. ನಿಮ್ದು ಜಾತೀಯತೆ ಪಕ್ಷ ಅಂತ ಹೇಳ್ತಾರಲ್ಲ? ಹೌದು, ನಮ್ದು ಜಾತೀಯತಾ ಪಕ್ಷನೇ. ಆದ್ರೆ ಆ ಜಾತಿ ಯಾವುದು? ಮಹಾತ್ಮ ಗಾಂಧಿ ಅವರು ಹುಟ್ಟು ಹಾಕಿದ್ರಲ್ಲ ಅಹಿಂಸೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಹುಟ್ಟು ಹಾಕಿದ್ರಲ್ಲ ಒಗ್ಗಟ್ಟು, ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟು ಹಾಕಿದ್ರಲ್ಲ ಕ್ರಾಂತಿ. ಇವು ನಮ್ಮ ಜಾತಿ. ಬ್ರಿಟಿಷರ ಬಂದೂಕಿಗೆ ಎದೆ ಚಾಚದಾಗ ಇಲ್ಲದೆ ಇದ್ದಂಥ ಜಾತಿ ಈಗ ಯಾಕೆ ಬೇಕು? ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕೊಡಗು ಜಿಲ್ಲೆಗಳಲ್ಲಿ ಪ್ರತ್ಯೇಕತೆಯ ಕೂಗು ಕೇಳಿ ಬರ್ತಾ ಇದೆ. ಇದಕ್ಕೆ ನಿಮ್ಮ ಸರ್ಕಾರ ಯಾವ ರೀತಿ ಕ್ರಮ ತಗೊಳುತ್ತೆ? ಕರ್ನಾಟಕ ಒಂದು ಶುದ್ಧ ಸಂಸ್ಕಾರಸ್ಥರ ಮನೆ ಇದ್ದ ಹಾಗೆ. ಇಲ್ಲಿನ ಪ್ರತಿಯೊಬ್ಬರೂ ಈ ಮನೆ ಅಣ್ಣ ತಮ್ಮಂದ್ರು. ನಮ್ಮೆಲ್ಲರ ಬಾಂಧವ್ಯ ಸಿಹಿಯಾಗಿರಬೇಕು ಅನ್ನೋದು ನಮ್ಮ ಅಪೇಕ್ಷೆ. ದಾಯಾದಿಗಳಾಗಿ ಹಿಂದೆ ಬ್ರಿಟಿಷರ ಗುಲಾಮರಾಗಿದ್ವಲ್ಲ, ಆ ಥರ ಆಗೋದಕ್ಕೆ ನಾವು ಬಿಡೋಲ್ಲ. ನಿಮ್ಮ ಸರ್ಕಾರದಲ್ಲಿ ಕನ್ನಡಕ್ಕೆ ಪ್ರಾಶಸ್ತ್ಯ ಇದೆಯಾ ಸರ್? ಇಲ್ಲ. ಯಾಕೆ ಸರ್? ಅಲ್ರಿ, ಇದು ಕರ್ನಾಟಕ, ನಾವೆಲ್ಲ ಕನ್ನಡಿಗರು. ನನ್ನ ಮೇಲೆ ಪ್ರಾಶಸ್ತ್ಯ ಕೊಡೋದು ಎಲ್ಲಿಂದ ಬಂತು? ನನಗೆ ಜನ್ಮ ಕೊಟ್ಟ ತಾಯಿನ ಅಮ್ಮ ಅಂತ ಕರೆಯೋದನ್ನ ಬೇರೆಯವ್ರ ಹತ್ರ ಹೇಳಿಸ್ಕೋಬೇಕೇನ್ರಿ? ನಮ್ಮ ನಾಡು, ನಮ್ಮ ನುಡಿ ಅನ್ನೋ ಅಭಿಮಾನ ನಮ್ಮ ಅಂತರಂಗದಿಂದ ಹುಟ್ಟು ಬರಬೇಕು, ಆಡಂಬರ ಆಗಬಾರದು. ನಿಮ್ಮ ಗೌರ್ಮೆಂಟ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಜೀವ ಭಯ ಇದೆ ಅನ್ನೋ ಸುದ್ದಿ ಇದೆ. ಇದಕ್ಕೆ ಈ ದೇಶದಲ್ಲಿ ಇದ್ಕೊಂಡು ಈ ದೇಶದ ಅನ್ನ ತಿನ್ಕೊಂಡು ಬೇರೆ ದೇಶಕ್ಕೆ ಜಿಂದಾಬಾದ್ ಹೇಳೋದನ್ನ ನಾವೆಂದೂ ಒಪ್ಪಲ್ಲ. ಇದರಿಂದ ನಿಮಗೆ ತೊಂದರೆ ಆಗಲ್ವಾ? ಈ ಮಣ್ಣಿಗೋಸ್ಕರ ನಮ್ಮ ದೇಹ ಹರಿದು ಚೂರು ಚೂರಾದ್ರೂ ಸರಿ, ನಾವು ಅಂದ್ಕೊಂಡಿದ್ದನ್ನ ಮಾಡೇ ತೀರ್ತೀವಿ. ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದೆ ನಿಮಗೆ ನನ್ನದೊಂದು ಸಣ್ಣ ಪ್ರಶ್ನೆ. ನೀವು ಯಾರು ಅಂತ ಕೇಳಿದ್ರೆ ನೀವೇನು ಉತ್ತರ ಹೇಳ್ತೀರಿ? ಇದೇ ಪ್ರಶ್ನೆಯನ್ನು ಒಬ್ಬ ಅಮೆರಿಕಾ ದೇಶದವನ್ನ ಕೇಳಿದ್ದಿದ್ರೆ ಅವನು ನಾನು ಅಮೆರಿಕನ್ ಅಂತ ಹೇಳ್ತಿದ್ದ. ಒಬ್ಬ ರಷ್ಯಾದವನ್ನ ಕೇಳಿದ್ರೆ ಅವನು ರಷ್ಯನ್ ಅಂತ ಹೇಳ್ತಿದ್ದ. ಇದೇ ರಾಷ್ಟ್ರದಲ್ಲಿ ಹುಟ್ಟಿ ಇದೇ ರಾಷ್ಟ್ರದಲ್ಲಿ ಬೆಳೆದು ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳಕ್ಕಾಗಲ್ವೇನು? ಇದನ್ನ ಜಾರಿಗೆ ತರಬೇಕು ಅಂತಲೇ ನಾವು ಅಧಿಕಾರಕ್ಕೆ ಬಂದಿರೋದು. ಸ್ನೇಹಿತರೆ, ಇಷ್ಟು ವರ್ಷಗಳ ನಮ್ಮ ಶ್ರಮ ಇವತ್ತು ಸಾರ್ಥಕವಾಗಿದೆ. ನಮ್ಮ ಪಕ್ಷದ ಕನಸುಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಜನತೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದೆ. ಅವರು ನಮ್ಮ ಮೇಲಿಟ್ಟಿರೋ ನಂಬಿಕೆಗೆ ಒಳ್ಳೆಯ ಆಡಳಿತ ಕೊಡಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಚುನಾವಣೆ ಸಮಯದಲ್ಲಿ 22 ಅಂಶಗಳ ಒಂದು ಕಾರ್ಯಕ್ರಮವನ್ನು ನಾವು ಜನತೆ ಮುಂದಿಟ್ಟಿದ್ವಿ. ಅದನ್ನು ಅನುಷ್ಠಾನಕ್ಕೆ ತರಬೇಕಾದದ್ದು ನಾವು ಮಾಡಬೇಕಾದ ಮೊಟ್ಟ ಮೊದಲನೆಯ ಕೆಲಸ. ಸರ್, ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂದ್ರೆ ಮುಂಗಡ ಪತ್ರದ ಪ್ರಕಾರ ನಮಗೆ 500 ಕೋಟಿ ರೂಪಾಯಿ ಬೇಕು. ಇವತ್ತು ನಮ್ಮ ರಾಜ್ಯ ಇರೋ ಪರಿಸ್ಥಿತಿನಲ್ಲಿ ಇದು ತುಂಬಾ ಕಷ್ಟ. ಏನ್ ಹೇಳ್ತಾ ಇದ್ದೀರಾ? ಹೌದು ಸರ್, ಅಟ್ ಪ್ರೆಸೆಂಟ್ ಕರ್ನಾಟಕ ರಾಜ್ಯದ ಮೇಲೆ 950 ಕೋಟಿ ರೂಪಾಯಿ ಸಾಲ ಇದೆ. ನಾವಿದನ್ನ ತೀರಿಸಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಕ್ಕೆ ಕಡಿಮೆ ಅಂದ್ರೂ 5 ವರ್ಷ ಬೇಕು. ಇದಕ್ಕೆ ಸಂಬಂಧಪಟ್ಟ ಅಂಕಿಅಂಶಗಳನ್ನ ತಾವೊಂದ್ಸರಿ ಗಮನಿಸಬೇಕು. ಅಂಕಿಅಂಶಗಳು ಏನೇ ಇರಬಹುದು, ಜನತೆಗೆ ನಾವು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಹೇಳಿ? ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈಗಿರೋ ವಸ್ತುಗಳ ಮೇಲೆ 2 ಪಟ್ಟು ತೆರಿಗೆ ಜಾಸ್ತಿ ಮಾಡೋಣ.
ಬದುಕೋದಕ್ಕೆ ಜನ ಈಗಾಗಲೇ ತೆರಿಗೆ ಕೊಡ್ತಾ ಇದ್ದಾರೆ. ಅದನ್ನು ಇನ್ನೂ ಜಾಸ್ತಿ ಮಾಡೋದ್ರ ಬದಲು ವಿಷ ಕೊಡೋದು ಒಳ್ಳೇದು. ಬೆಸ್ಟ್. ಲಾಸಲ್ಲಿ ನಡೀತಿರೋ BTS KSRTC ನ ಪ್ರೈವೇಟೈಸ್ ಮಾಡೋಣ. ಹೆಸರುಘಟ್ಟದಲ್ಲಿರೋ 400 ಎಕರೆ ಜಾಗನ ಹಿಂದಿನ ಸರ್ಕಾರದವರು ಅವ್ರಿಗೆ ಸ್ಯಾಂಕ್ಷನ್ ಮಾಡಿದೀವಿ, ಇವ್ರಿಗೆ ಸ್ಯಾಂಕ್ಷನ್ ಮಾಡಿದೀವಿ ಅಂತ ಪೆಂಡಿಂಗ್ ಇಟ್ಬಿಟ್ಟಿದ್ದಾರೆ. ಆ ಖಾಲಿ ಜಾಗ ನಾವು ಹರಾಜ್ ಹಾಕ್ಬಿಡೋಣ. ಹಾಗೆ ಮೈಸೂರು ಪ್ಯಾಲೇಸ್, ಬೆಂಗಳೂರು ಪ್ಯಾಲೇಸ್, ತಾತ್ಕುಣಿ ಎಸ್ಟೇಟ್ ನ ಲೇಔಟ್ ಮಾಡಿ ಮಾರಕ್ ಬಿಡೋಣ. ಹಿಂದಿನ ಎಲ್ಲಾ ಸರ್ಕಾರದವರು ಬೆಂಗಳೂರಿನಲ್ಲಿ ರೆಡ್ ಲೈಟ್ ಏರಿಯಾ ಮಾಡ್ಬೇಕು ಅಂತಿದ್ರು. ನಾವು ಮಾಡೇ ಬಿಡೋಣ. ಹಾ, ಬೆಸ್ಟ್ ಕೆಲಸ. ಒಂದಷ್ಟು ವರ್ಷಕ್ಕೆ ಬೆಳಗಾಮನ್ನ ಮಹಾರಾಷ್ಟ್ರ ಗವರ್ಮೆಂಟ್ಗೆ ಭೋಗ್ಯಕ್ಕೆ ಹಾಕ್ಬಿಡೋಣ. ಇಲ್ಲ ಅಂದ್ರೆ KRS ನ ಡ್ಯಾಮ್ ಸಮೇತ ತಮಿಳ್ನಾಡಿಗೆ ಮಾರ್ಬಿಡೋಣ ಸರ್. ಇದಿಷ್ಟು ಮಾಡಿದ್ರೆ ನಮ್ಮ ಕರ್ನಾಟಕದ ಸಾಲಾನು ತೀರುತ್ತೆ, ನಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಬರುತ್ತೆ. ಒಂದ್ ಕೆಲಸ ಮಾಡಿ, ಈ ವಿಧಾನಸೌಧನ ಮತ್ತೆ ಎದುರುಗಡೆ ಇರೋ ಹೈಕೋರ್ಟ್ ನ ಹರಾಜ್ ಹಾಕ್ಬಿಡಿ. ಜನ ನಮ್ಗೆ ವೋಟ್ ಹಾಕಿ ಅಧಿಕಾರಕ್ಕೆ ತಂದಿದ್ದಕ್ಕೂ ಸಾರ್ಥಕ ಆಗುತ್ತೆ. ನಾಚಿಕೆ ಆಗೋದಿಲ್ವನ್ರಿ ನಿಮ್ಗೆ? ನಾವೇನು ಜನಗಳ ಸೇವೆ ಮಾಡೋದಕ್ಕೆ ಬಂದಿದ್ದೀವೋ ಇಲ್ಲ ಜನಗಳ ತಲೆ ಒಡೆಯೋದಕ್ಕೆ ಬಂದಿದ್ದೀವೋ? ಈ ಕೆಲಸ ಮಾಡೋದಕ್ಕೆ ನಾವು 20 ವರ್ಷ ಶ್ರಮ ಪಡ್ಬೇಕಾಗಿರ್ಲಿಲ್ಲ. ಯಾವಾಗಲೂ ಈ ರಾಜ್ಯನ ಗುಡಿಸಿ ಗುಂಡಾಂತರ ಮಾಡ್ಬೋದಾಗಿತ್ತು. ಈಗಾಗಲೇ ಈ ರಾಜ್ಯದಲ್ಲಿ ಕನ್ನಡಿಗ ನೀರು ನೆರಳು ಇಲ್ಲದೆ ಸಾಯ್ತಿದ್ದಾನೆ. ಅಂತದ್ರಲ್ಲಿ ನೀವ್ ಹೇಳ್ದಂಗೆ ನಾವೇನಾದ್ರೂ ಕೇಳ್ಬಿಟ್ರೆ ಅವನು ಕೆರ ಫುಟ್ಪಾತ್ ಆಗ್ತಾನೆ ಅಷ್ಟೇ. ಸರ್, ಎಲ್ಲಾ ಪ್ರಶ್ನೆಗೂ ಉತ್ತರ ಇರೋ ಹಾಗೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಲ್ಲಾ ಕಡೆಯಿಂದ ಆದಾಯ ಇದ್ರೂ ಅದು ಲಾಸ್ ಆಗೋದಕ್ಕೆ ಕಾರಣ ಹಿಂದಿನ ಸರ್ಕಾರದ ಕೆಲವು ಮಂತ್ರಿಗಳು ಆ ಕಡೆ ಈ ಕಡೆಯಿಂದ ಸಾಲ ತಗೊಂಡು ಅದನ್ನ ಯೋಜನೆಗಳಿಗೆ ಸರಿಯಾಗಿ ಬಳಸ್ಕೊಳ್ಳದೆ ತಮ್ಮ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡು ನಮ್ಮ ರಾಜ್ಯನ ಈ ಸ್ಥಿತಿಗೆ ತಂದಿದ್ದಾರೆ. ಇದ್ರ ಹಿಂದೆ ಯಾರು ಕೈವಾಡ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವೊಬ್ಬ ಎನ್ಕ್ವೈರಿ ಕಮಿಷನರ್ನ ಅಪಾಯಿಂಟ್ ಮಾಡಬೇಕು. ಅವಾಗ ಒಳಗಡೆ ಇರೋ ಹಣ ತಾನಾಗೆ ಹೊರಗಡೆ ಬರುತ್ತೆ. ಅದನ್ನ ನಾವು ಹಮ್ಮಿಕೊಂಡಿರೋ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ಕೊಂಡ್ರು ಸಾಕಷ್ಟು ಹಣ ಇನ್ನೂ ಉಳಿಯುತ್ತೆ. ಆದ್ರೆ ಈ ಕೆಲಸ ಮಾಡೋದಕ್ಕೆ ಒಂದು ಪ್ರಾಬ್ಲಮ್ ಇದೆ. ಏನದು? ನಾವು ಮಾಡ್ಬೇಕು ಅಂತಿರೋ ಈ ಕೆಲಸಕ್ಕೆ ಯಾರೂ ಸಪೋರ್ಟ್ ಮಾಡೋದಿಲ್ಲ, ತಡೆಯೋಕ್ ಬರೋರೇ ಜಾಸ್ತಿ. ನಾವ್ ಇದನ್ನ ಧೈರ್ಯವಾಗಿ ಫೇಸ್ ಮಾಡ್ತೀವಿ ಅನ್ನೋದಾದ್ರೆ ನಾವು ಈ ಕೆಲಸನ ಮುಂದುವರ್ಸೋಣ. ಇಲ್ಲ ಅಂದ್ರೆ ನೋಡಿ, ಅನ್ಯಾಯಕ್ಕೆ ಸೊಪ್ಪು ಹಾಕೋ ಜಾಯಮಾನ ನಮ್ಮದಲ್ಲ. ಏನೇ ಪ್ರಾಬ್ಲಮ್ ಬಂದ್ರು ಅದನ್ನ ಫೇಸ್ ಮಾಡೋಕೆ ನಾವು ಸಿದ್ಧ. ತಕ್ಷಣ ಎನ್ಕ್ವೈರಿ ಕಮಿಷನ್ ಅಪಾಯಿಂಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ. ಇವನು ಬೆಟ್ಟಪ್ಪ ಅಂತ, ಎಕ್ಸ್ ಚೀಫ್ ಮಿನಿಸ್ಟರ್. ಇವನ ಆದಾಯದ ಮೂಲ ಬಿನ್ನಿಪೇಟೆಯಲ್ಲಿ 2 ಕಾಟನ್ ಮಿಲ್, JP ನಗರದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮೈಸೂರು ರೋಡಲ್ಲಿ ಮಾರುತಿ ಶೋರೂಮ್, ಬೇರೆ ಬೇರೆ ಅಕೌಂಟ್ ಅಲ್ಲಿ 30 ಕೋಟಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್. ಇವನು ಓಬ್ಲಪ್ಪ, ಎಕ್ಸ್ ರೆವಿನ್ಯೂ ಮಿನಿಸ್ಟರ್. ಇವನು ಉಳಿದಿರೋ ಆಯಸ್ಸು 30 ವರ್ಷ ಆದ್ರೂ 3 ತಲೆಮಾರು ತಿನ್ನೋಷ್ಟು ಇವನ ಆಸ್ತಿ. ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಇದರಲ್ಲಿದೆ. ಇವನು ಚಿದಾನಂದ ಮೂರ್ತಿ, ಎಕ್ಸೈಸ್ ಕಾಂಟ್ರಾಕ್ಟರ್ ಕಮ್ ಬಿಲ್ಡರ್. ಸರ್ಕಾರದ ಕಾಂಟ್ರಾಕ್ಟ್ ನ 3 ಕಾಸಕ್ಕೆ ತಗೊಂಡು ಖಜಾನೆನೇ ಲೂಟಿ ಮಾಡೋದ್ರಲ್ಲಿ ಪರೋಕ್ಷ ಪಾತ್ರ. ಇವನ್ಗಿರೋ ಆಸ್ತಿಯಲ್ಲಿ 10,000 ಜನ 5 ವರ್ಷ ಕೂತು ಊಟ ಮಾಡಬಹುದು. ಈ ತ್ರಿಮೂರ್ತಿಗಳನ್ನ ಶ್ರೀಕೃಷ್ಣ ಪರಮಾತ್ಮ ತರ ಕಾಪಾಡಿಕೊಂಡು ಸ್ವಲ್ಪ ಏಮಾರಿದ್ರು ಕರ್ನಾಟಕದ ಭವಿಷ್ಯನೇ ಬದಲಾಯಿಸಕ್ಕೆ ಹೇಸದೇ ಇರೋ MP ಮಹದೇವಯ್ಯ. Tomorrow morning 10:30 AM sharp. Office, residence, guest house, farmhouse. Everywhere same time rate. ಮಿನಿಸ್ಟರ್, ಏನಾಗಬೇಕಾಗಿತ್ತು? ಯಾರು ನೀವು? ವಿ ಆರ್ ಫ್ರಮ್ COD ಡಿಪಾರ್ಟ್ಮೆಂಟ್. ನಿಮ್ಮ ಆಫೀಸ್ನ ರೈಡ್ ಮಾಡಕ್ ಬಂದಿದ್ದೀವಿ. ಸಾರಿ ಸರ್, ನಮ್ಮ MD ಪರ್ಮಿಷನ್ ಇದೆ, ನಾವು ನಿಮ್ಮನ್ನು ಅಲೋ ಮಾಡಲ್ಲ. ನಿಮ್ಮ MD ಪರ್ಮಿಷನ್ ಬೇಕಾಗಿಲ್ಲ ರೀ. ದಿಸ್ ಇಸ್ ಗವರ್ಮೆಂಟ್ ಆರ್ಡರ್. ಏನ್ ವಿಷಯ? ನಿಮ್ ಮನೆ ಮೇಲೆ COD ರೈಡ್ ಇದೆ. ಇದಕ್ಕೆಲ್ಲ ನಾನು ಅವಕಾಶ ಮಾಡ್ಕೊಡಲ್ಲ. COD ಆರ್ಡರ್ನ ರೆಫ್ಯೂಸ್ ಮಾಡಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ? ನಿನ್ನಂತ COD ಆಫೀಸರ್ಸ್ ನನ್ನ ಲೈಫ್ ಅಲ್ಲಿ ಎಷ್ಟು ಜನರು ನೋಡಿದೀನಿ. ಹೋಗಲ್ಲ. ಏಯ್, 2 ವರ್ಷದಿಂದ ಚನ್ನಗಿರಿ ಬಸ್ ಸ್ಟ್ಯಾಂಡ್ ಅಲ್ಲಿ ನೀನೇನಾಗಿದೆ ಅಂತ ಸ್ವಲ್ಪ ಜ್ಞಾಪಿಸ್ಕೋ. ನಿನ್ನಂತ ಪರ್ಕಿಗಳೆಲ್ಲ MLC ಆಗಿರೋ ಹೊತ್ತಿಗೆ ಇವತ್ತು ನಮ್ಮ ಜನ ಕೇರ ಫುಟ್ಪಾತ್ ಆಗಿರೋದು.
ನೀವು ಅಧಿಕಾರದಲ್ಲಿದ್ದಿದ್ದು 3 ವರ್ಷ 11 ತಿಂಗಳು 4 ದಿನ. ಜನ ಕಲ್ಯಾಣಕ್ಕೆ ಅಂತ ಫಾರಿನ್ ಬ್ಯಾಂಕ್ಗಳಿಂದ ರಾಜ್ಯದ ಮೇಲೆ ಸಾಲ ಹೊರಿಸಿದ್ದು ಅಲ್ಲದೆ ಸರ್ಕಾರದ ಖಜಾನೆನ ದುರುಪಯೋಗ ಪಡಿಸ್ಕೊಂಡು ದಿವಾಳಿ ಮಾಡಿದಿರಾ ಅಂತ ನಿಮ್ಮ ಮೇಲೆ ಆರೋಪ ಇದೆ. ಇದಕ್ಕೆ ನೀವೇನ್ ಹೇಳ್ತೀರಾ? For more updates, like, comment, subscribe to our channel.